ನನಗಂತೂ ಗೊತ್ತು ಯಾರು ಕೂಡ ಈ ವಿಡಿಯೋಗೆ ಲೈಕ್ ಮಾಡಲ್ಲ ಅಂತ, ಯಾಕಂದರೆ ನಾನು ತುಂಬ ಸಖತ್ತಾಗಿದೆ, ಸ್ಮಾರ್ಟ್ ಆಗಿದ್ದೀನಿ ಅಂತ. ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಆ ಪ್ರಿಯ ಜೋಗೋ ಬೆಳಗ್ಗೆ ರೆಡಿ ಆಗ್ಬಿಟ್ಟು ಅತ್ತೆ ಮನೆ ಹೋಗ್ತಿದ್ದೀನಿ. ನಮ್ಮ ಅತ್ತೆ ಮನೆ ತರಿಸ್ಕೊಡ್ತೀನಿ ಬನ್ನಿ. ಇವತ್ತು ಫಂಕ್ಷನ್ ಇದೆ. ಪಂಕಾಗ ರೆಡಿ ಆಯ್ತು, ಸ್ನಾನ ಮಾಡಾಯ್ತು. ಅಮ್ಮ ಅಪ್ಪ ಏನ್ ಮಾಡ್ತಾರೆ? ಇವ್ರದಂತೂ ಡೈಲಿ ಕಚ್ಚಾಡೋದೆ, ಮಿಸ್ ಇಲ್ಲ. ನಮ್ಮಪ್ಪ ಮಾರಿ ಹಿಡಿದು ಹೋಯ್ತು ಅಂದ್ರೆ ಮಾದ್ರಂಗ್ ಬಿಡಂತಾರೆ, ನಮ್ಮಮ್ಮ ಇಲ್ಲಿ ಕಚ್ಚಾಡ್ತಾ ಇರ್ತಾರೆ. ನೋಡಿ, ಇದು ನಮ್ಮಪ್ಪ. ಓ ಇಲ್ಲ ಇಲ್ವಾ? ನಮ್ಮಪ್ಪ ಹೇಳಿದ್ರು ನೀನು ಮಗನೇ ಅಲ್ಲ. ಮನೆ ಬಿಟ್ಟು ಹೋಯ್ತಿದ್ದೀನಿ ನೋಡಿಲಿ ಬೈತಾ. ಹಂಗೆ ಅನ್ಕೊಂಡು ನಮ್ಮ ಮುಖ ಬೈಸ್ಕೊಂಡು ನಾವು ಹೊರಟಿದ್ದೆ ನಮ್ಮ ಅತ್ತೆ ಮನೆ ಕಡೆಗೆ. ಸೊ ನೋಡ್ತಿರ್ಬೋದು ವೆದರ್ ಯಾವ ರೀತಿ ಇದೆ, ಸಾಕತ್ತಾಗೈತೆ. ಸೊ ಹಂಗೆ ಅತ್ತೆ ಒಂದು ಮಾತು ಹೇಳಿತ್ತು, ಬರ್ತಾ ಒಂದು ಪಂಚೆ ತಗೊಂಬ ಅಂತ, ಅದು ಪೂಜೆಗೆ. ಸೊ ಹಾಗೆಯೇ ಪಂಚೆ ತೊಗೊಂಡು ನೆಕ್ಸ್ಟ್ ಹೊರಟಿದ್ದೆ ಬೈಕ್ ಎತ್ಕೊಂಡು. ನೋಡ್ತಿರ್ಬೋದು ರೋಡೆಲ್ಲ ಸಖತ್ತಾಗಿದೆ, ಪೀಸ್ಫುಲ್ ಆಗಿ. ಕುಂಬಸ್ ರೋಡು, ಯಾರೆಲ್ಲ ಕುಂಬಸ್ ಕೂತವರೆಲ್ಲ ಕಾಮೆಂಟ್ ಹಾಕಿ. ನಾಗೆ ನಮ್ಮ ಅತ್ತೆಯವರು ಯಾವುದಪ್ಪ ಅಂದರೆ ಕಾರೇಕುರ. ಇದರಿಂದ ತುಂಬ ಇವಾಗಿಂದ ತುಂಬ ಸಖತ್ತ ಫೇಮಸ್ ಆಗಿಬಿಟ್ಟಿರುತ್ತೆ ಕಾರೇಕುರ. ಏನಕ್ಕೆ ಅಂದರೆ ಇಲ್ಲಿ ರಿವರ್ ಇರ್ತದೆ, ಕಾವೇರಿ ಹರಿತಿದೆ. ಸೊ ಅಲ್ಲೆಲ್ಲ ಸಖತ್ತಾಗಿ ತುಂಬ ಜನ ಬರ್ತಾರೆ. ಈ ರೋಡ್ ಅಂತೂ ನನಗೇನು ತುಂಬ ಮೆಮರಿ. ಯಾಕೆ ಅಂದರೆ ಸ್ಕೂಲ್ ಮುಗಿಸ್ಕೊಂಡು ನಾನು ಇದನ್ನ ಇಷ್ಟು 6 ಕಿಲೋಮೀಟ್ರ್ ಆಗೋದು ನಡ್ಕೊ ಹೋಯ್ತಿದ್ದು. ಸೊ ಇವಾಗ ರೋಡಿಗೆ ನಮಗೆ ಒಂದು ₹2 ಸಿಗೋದು ತುಂಬ ಖುಷಿ ಪಡುವಾಗ. ಇಲ್ಲೆಲ್ಲ ಸಿಕ್ಕೋದು ನನಗೆ ಆಗ ಅಲ್ಲ. ಬಟ್ ಇವಾಗೇನು ಸಿಗೋಲ್ಲ ಬಿಡಿ. ಹತ್ರ ಸಿಕ್ಕರೆ ಖಾಲಿ ಪೇಪರ್ಗಳು, ಖಾಲಿ ಬಾಟ್ಲು ಸಿಗ್ತೇವೆ, ಅದು ಬಿಟ್ಟರೆ ಏನು ಸಿಗೋಲ್ಲ. ಸೊ ರೋಡ್ ನೋಡಿ ಸಾಕಾಗೈತೆ. ಹಾಗೇನೆ ಮತ್ತೆ ಮನೆ ಕಡೆ ಬಂದೆ. ನೋಡ್ತಿರ್ಬೋದು ಇದೇ ನಮ್ಮ ಮನೆ. ನಮ್ಮ ಮಾವ ಆಲ್ರೆಡಿ ರೆಡಿ ಮಾಡ್ತಿದ್ದಾರೆ, ಹೂವು ಎಲ್ಲ ಕಟ್ತಿದ್ದಾರೆ. ನಾನು ಜಾಯ್ನ್ ಆಗಬೇಕು ಅವ್ರ ಜೊತೆ. ಸೊ ಇರಲಿ ಅಂದ್ಬಿಟ್ಟು ಒಂದು ಸೆಲ್ಫಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿದ್ದೀನಲ್ಲ? ಓಕೆ ನನಗೆ ಖುಷಿ ಪಡ್ಕೊಂಡು ಹಾಗೆ ಒಂದು ರೋಸ್ ಎತ್ಕೊಂಡು ಒಂದು ಸ್ವಲ್ಪ ಸೆಲ್ಫಿ ತಗೊಂಬಿಟ್ಟು. ಸೊ ಅಲ್ಲಿಂದ ನೋಡ್ತಿರ್ಬೋದು ಲುಕ್ ಚೆನ್ನಾಗಿದೆ. ಸೊ ಬನ್ನಿ ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಬರ್ತಿದ್ದಂಗೆ ನಮ್ಮ ಅತ್ತೆ ಎಲ್ಲ ಏನೂ ರೆಡಿ ಮಾಡಿಲ್ಲ, ಎಲ್ಲ ನನ್ನೇ ಕಾಯ್ಕೊಂಡು ಕೂತಿದ್ದಾರೆ. ಬಂದೇನಲ್ಲಿ ಮೈ ರೆಡಿ ಮಾಡ್ತೀನಿ ಅಂತ. ಸೊ ನೋಡ್ತಿರ್ಬೋದು ಇವಾಗ ನನ್ನ ಕಾರ್ಯ ಏನಪ್ಪ ನೋಡಿ, ನಮ್ಮ ಅಜ್ಜಿ. ಯಾರಿಗೆಲ್ಲ ಅಜ್ಜಿ ಅಂದರೆ ತುಂಬ ಇಷ್ಟ ಇರುತ್ತೆ, ಒಬ್ರು ಕಾಮೆಂಟ್ ಹಾಕ್ಬಿಡಿ ಲವ್ ಯು ಅಜ್ಜಿ ಅಂತ. ಹಾಗೆ ಖುಷಿ ಪಡ್ಕೊಂಡು ಪೂಜೆಗೆ ರೆಡಿ ಮಾಡಂತೆ. ನಾನು ಅಲ್ಲಿ ನೋಡಿ ಇಲ್ಲಿ ಮೇಕಪ್ ಮಾಡ್ಕೊತಾಳೆ. ಅಲ್ಲ ರೇಗಿಸ್ಕೊಂಡಾದ್ಮೇಲೆ ಅತ್ತೆ ಹೇಳ್ತು ಹೋಗಿ ಫೋಟೋ ತೊಗೊಂಬನಿ ಅಂತ. ಸೊ ನಾನು ಬಂದಿರೋದಿಲ್ಲಪ್ಪ, ಪರಮಾತ್ಮ ಸನ್ನಿಧಾನ ಟೆಂಪಲ್ ಹತ್ರ ಬಂದಿದ್ದೀನಿ. ಏನಕ್ಕೆ ಫೋಟೋ ತೊಗೊಂಬಂದಿಗೆ ಪೂಜೆ ಮಾಡೋದಕ್ಕೋಸ್ಕರ. ಸೊ ಹಾಗೆ ನೋಡ್ತಿರ್ಬೋದು ನಮ್ಮ ಮಾವನ ಮಗ ಇಟ್ಕೊಂಡು ಹೋಗ್ತಿದ್ದಾರೆ. ಸೊ ನನಗೆ ಬಂದಮೇಲೆ ನಂಗೆ ತುಂಬ ನಾನು ಎಷ್ಟು ಲಕ್ಕಿನೋ ಇಲ್ಲ ಅದೃಷ್ಟನೋ ಗೊತ್ತಿಲ್ಲ. ನಾನು ಅಲಂಕಾರ ಮಾಡಿದೆ, ತಂದೆಗೆ ಪೂಜೆ ಇಟ್ಟು ಕುಂಕುಮ ಇಟ್ಟು ಎಲ್ಲ ಥರನ ಅಲಂಕಾರ ನಾನೇ ಮಾಡಿರೋದು. ಸೊ ನೋಡ್ತಿರ್ಬೋದು ನೋಡಿ ಅಲಂಕಾರ ಮಾಡಿದ್ರು ಯಾವ ರೀತಿ ಇದೆ ಅಂತ ಒಂದು ಕಾಮೆಂಟ್ ಹಾಕಿ. ಯಾರೆಲ್ಲ ಸನ್ನಿಧಿಯವರನ್ನು ಪೂಜೆ ಮಾಡ್ತಾರೆ ಅವರೆಲ್ಲ ಒಳ್ಳೆಯದಾಗಲಿ. ಯಾರೆಲ್ಲ ಈ ವಿಡಿಯೋ ಇಲ್ಲಿ ತನಕ ನೋಡಿದರೆ ಅವರ ಇಷ್ಟಾರ್ಥ ಎಲ್ಲ ಈಡೇರಲಿ ಅಂತ ಕೇಳ್ಕೋದ. ಸೊ ನೋಡ್ತಿರ್ಬೋದು ನೋಡಿ ಯಾವ ರೀತಿ ಇದೆ ಅಂತ. ಇಷ್ಟು ಇವಾಗ ನೆಕ್ಸ್ಟ್ ಪೂಜೆ ಸ್ಟಾರ್ಟ್ ಆಗಿ ಅದಾದ್ಮೇಲೆ ಇರಲಿ ಅಂತ ಪರಮಾತ್ಮ ಹತ್ರ ಒಂದು ಸೆಲ್ಫಿ ಫೋಟೋ ಕೂಡ ತಗೊಂಡು. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹಾಂ ಪೂಜೆನೂ ಸ್ಟಾರ್ಟ್ ಆಯಿತು ಕೂಡ. ನೋಡ್ತಿರ್ಬೋದು ಕತೆ ಓದಕ್ಕೆ ಸ್ಟಾರ್ಟ್ ಮಾಡಿದರೆ, ಕತೆ ಓದ್ತಿದ್ದಾರೆ. ಸೊ ಆಚೆ ಬಂದು ನೋಡಿದ್ರೆ ನನ್ನ ಮತ್ತೆ ಮಗಳು ಏನೋ ಮಾಡ್ತಿದ್ಲು, ರೇಗ್ಸನ ಅನ್ಕೊಂಬಂದ್ರೆ ಮಕ ಮುಚ್ಕೊಂಡು ಹೊರಟೋದ್ಲು. ಸೊ ಇವತ್ತು ನೋಡ್ರೆ ಉಪ್ಪಿಟ್ಟು ಮಾಡಿದ್ರೆ ನನಗೆ ಹಾಗಲ್ಲ, ತಿನ್ನೋಕ್ಕಾಗಲ್ಲ, ಕಾಂಕ್ರೀಟು ಏನು ಮಾಡೋದು. कैसे लोग रहते हैं यार यहाँ पर. ಮಧ್ಯ ಹಂಗೆ ತಂದೆ ಕತೆ ಹಾಕಿರ್ತೀನಿ, ಕೇಳಿಸ್ಕೊಳ್ಳಿ, ಧನ್ಯರಾಗಿ ನೀವು ಕೂಡ ಅಂತ. ಹಾಗೆ ನನ್ನ ತಂಗಿ ಮಗ ಕೂಡ ಬೆಂಗಳೂರಿನಿಂದ ಒಂದು ಪಪ್ಪಿ ಇಸ್ಕೊಂಡು. ಸೊ ಅದಾದ್ಮೇಲೆ ಸ್ವಲ್ಪ ಹೊಟ್ಟೆ ಸಿಗ್ತಿತ್ತಲ್ಲ ಅಂದ್ಬಿಟ್ಟು ಏನು ಮಾಡಿದೆ, ಸೌಂದರ್ಯ ತಗೊಂಡು ತಿಂದ್ಕೊಂಡು ಕೂತ್ಕೊಂಡೆ. ಹಾಗೆ ನನ್ನ ತಂಗಿ ಮಗಳು ಕೂಡ ಬಂದಿದ್ಲು. ಸೊ ಅವಳು ನೋಡಿ ಇವಾಗ ಹೆಂಗೆ ನಾನು ಗೋಳಿಕೋತೀನಿ ಅಂತ, ಯಾವ ರೀತಿ ಗೋಳಿಕೋತೀನಿ ಅಂತ ಸ್ವಲ್ಪ ನೋಡಿ. ಚಾಕಿ ಬೇಕಾ ಕುರ್ಕುರೆ ಬೇಕು? ಕುರ್ಕುರೆ ಬೇಕು, ಚಾಕಿ ಬೇಕು, ಪಾಪಿ ಪಪ್ಪಿ ಕೊಡು, ಒಂದು ಪಪ್ಪಿ ಕೊಟ್ಬಿಡು. ಈ ಕಡೆ ಹಾಗೇನೆ ಇಲ್ಲಿ ನಮ್ಮ ದೊಡ್ಡಮ್ಮ ಆಟಾಡ್ತಾ ಟೈಮ್ ಮಾಡೋದು 2 ಕಾಲಾಗುತ್ತೆ. ಮಹಾಮಂಗಳಾರತಿ ಪೂಜೆಗೆ ಸಿದ್ಧತೆ ಆಗ್ತೈತೆ ಎಲ್ಲ. ಸೊ ನಾನು ಹಂಗೆ ಎಲ್ಲ ಪೂಜೆ ಮಾಡ್ತಿರೋದು ಬಂದು ನಾನು ಕೂಡ ತಂದೆ ಹತ್ರ ಪೂಜೆ ಮಾಡಿಕೊಂಡು ಕೇಳ್ಕೊಂಡೆ ಇಷ್ಟಾರ್ಥ ಇಟ್ಟಿರಲಿ ಬೇಗ ಅಂತ. ಸೊ ಒಂದು ಅರ್ಕೆಯನ್ನು ಕೂಡ ಕಟ್ಕೊಂಡಿದ್ದೀನಿ. ನೋಡುವ ಆದಷ್ಟು ಬೇಗ ಅದೆಲ್ಲ ಇಳಿರಲಿ ಅಂತ ಕೇಳ್ಕೊಂಡು ತಂದಿದ್ರೆ. ಎಲ್ಲರಿಗೂ ಕೂಡ ಸರ್ವರಿಗೂ ಕೂಡ ಈ ವಿಡಿಯೋ ಯಾರಲ್ಲಿ ಇಲ್ತಾರೆ ನೋಡಿದ್ರೆ ಎಲ್ಲರಿಗೂ ಒಳ್ಳೇದು ಮಾಡ್ಕತ್ತ ಮತ್ತೊಮ್ಮೆ ಕೇಳ್ಕತ್ತ. ಸೊ ಕಂಟಿನ್ಯೂ ಮಾಡೋಣ ನನ್ನ ಮುಂದಿನ ಮಾತುಗಳ. ಬನ್ನಿ.
ಕತೆ ಇಲ್ಲಿಗೆ ಮುಗಿದ ತಕ್ಷಣ ಹಣ್ಣು ಪ್ರಸಾದ ಕೊಟ್ಟರು, ತಿನ್ಕೊಂಡು ತಂದಿದ್ದು. ಹಾಗೆ ನನ್ನ ತಂಗಿರ ಜೊತೆ ಒಂದು 2 ಫೋಟೋ ತೊಗೊಂಡೆ. ಅದಾದಮೇಲೆ ಪ್ರಸಾದ ನೋಡ್ತಿರ್ಬೋದು, ಬಾರಿಸ್ಲಿಕ್ಕಾಗಲ್ಲ, ಬಾಳೆದಲ್ಲಿ ಯಾಕೋ ಕೂತ್ಕೊಂಡ್ಬಿಟ್ಟಿದ್ದೀನಿ. ಬಾತ್ ಹಾಕಿದ್ದಾರೆ, ಪಲ್ಯ ಹಾಕಿದ್ದಾರೆ, ಎಲ್ಲ ಹಾಕಿದ್ದಾರೆ. ತಿನ್ಕೊಂಡು ವಾಟ್ ತುಂಬ ಜಡ್ಕೊಂಡು ಹಾಗೆ ಮತ್ತೆ ಮಗಳು ಸ್ವಲ್ಪ ರೇಗಿಸ್ಕೊಂಡು ಮತ್ತೆ ಮಗಳು ನಾನು ಅತ್ತೆ ಮಗಳು ಅಂತ ಫೀಲ್ ಆಗಿರೋ ಅಣ್ಣ ಅಂದ್ಬಿಟ್ಲು. ಬೇಜಾರಾಗಿತ್ತು. ಆಹಾ, ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹಾಂ, ಹಾಗೆಯೇ ಫೈನಲ್ ಟಚ್ಚು ಪಾಯಸ. ಇದನ್ನು ಕೆಲವರು ಲೋಟಕ್ಕೆ ಹಾಕಿ ಕುಡಿತಾರೆ, ಬಟ್ ನನಗಂತೂ ಬಾಳೆದಲ್ಲಿ ಸೆರೆದ್ರೇ ತುಂಬ ಖುಷಿ ಥರ ಸಕ್ಕತ್ತಾಗಿರುತ್ತಲ್ಲ. ನೋಡಿ, ಒಂದು ಫಂಕ್ಷನ್ ಮಾಡಿದ್ರೆ ಗಂಡು ಮಗು ಸುಮ್ಮನೆ ಇರ್ತಾರೆ, ಅದು ಹೆಣ್ಸರುಗಳು ಇರ್ತಾರೆ, ವಯಸ್ಸು ಕೇಳಿಸ್ಬಿಡಿ ಹಂಗೆ ಸೌಂಡ್ ಕೇಳಿಸ್ಬಿಡಿ, ಬರೀ ಗಿಲಿ ಬಿಲಿ ಗಿಲಿ ಬಿಲಿ ಗಿಲಿ ಬಿಲಿ ಅನ್ನೋದು ಎಲ್ಲರಿಗೂ. ಹಾಗೆಯೇ ಫೈನಲ್ ನಮ್ಮ ಬ್ಲ್ಯಾಕಿ ಜೊತೆ ಕೂಡ ಸೆಲ್ಫಿ ತೊಗೊಂಡೆ. ಬ್ಲ್ಯಾಕ್ ಯಾರಂತೆ ನನ್ನ ತಂಗಿ, ಸ್ವಂತ ತಂಗಿ, ನನ್ನ ಮದುವೆ ತಂಗಿಯಾಗಿ ನಾನು ಇದೊಂದು ಕ್ಯೂಟ್ ಚಿಕ್ಕ ಫ್ಯಾಮಿಲಿ. ಸೊ ಅದೆಲ್ಲ ಮುಗಿಸ್ಕೊಂಡು ನಾನು ಬಂದಿದ್ದೆ ರಿಟರ್ನ್ ನಮ್ಮ ಮನೆ ಹತ್ರಕ್ಕೆ. ಯಾಕೆಂದ್ರೆ ನಾಳೆ ಬೆಳಿಗ್ಗೆ ಹೆಂಡತಿ ಡ್ಯೂಟಿಗೆ ಹೋಗ್ಬೇಕಲ್ಲ, ಅಲ್ಲಿಂದ ಬರೋಕ್ಕಾಗಲ್ಲ ಅಂತ ನೋಡ್ತಿರ್ಬೋದು. ಹಾಗೆ ಈ ಕಡೆ ಹೆಂಗೆ ಗಂಟು ಮುಡಿ ತಗೋಗಿದೆ, ಸೊ ಆ ಕಡೆ ಗಂಟು ಮುಡಿ ಬರ್ತಾ ಹೋಗಿ. ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.